बीदर के वार्ड नंबर 32 के हुगेरी में कई दिनों से पानी की समस्या थी, जिससे स्थानीय लोग परेशान थे। इस समस्या को लेकर स्थानीय लोगों ने वार्ड नंबर 32 के काउंसलर मोहम्मद नवाज खान से इस समस्या को हल करने का अनुरोध किया था, जिस पर मोहम्मद नवाज खान ने यहां पर बोरवेल की व्यवस्था करवाई। यहां पर मोहम्मद नवाज खान ने बोरवेल खुदवाया और यहां की जनता की समस्या दूर की। इस अवसर पर स्थानीय लोगों ने मोहम्मद नवाज खान का धन्यवाद व्यक्त किया और बिजली और सड़क की समस्या को हल करने का अनुरोध किया, जिस पर मोहम्मद नवाज खान ने उन्हें यकीन दिलाया कि वह इन समस्याओं को भी हल कर देंगे। इस अवसर पर हुगेरी के सभी निवासियों की ओर से नागशेट्टी भूरे ने वार्ड नंबर 32 के काउंसलर मोहम्मद नवाज खान का सम्मान किया और उनकी प्रशंसा की। केपी न्यूज़ के कैमरामैन महेश डिगे का कवरेज। नागशेट्टी भूरे अंतೇಳಿ वार्ड नंबर 32 ನಮ್ಮ ನವಾಜ್ ಭಾಯ್ ಅವ್ರ ಕೌನ್ಸಿಲರ್ ಯಾವುದೇ ಕೆಲಸ ಇರಲಿ ಏನೇ ಇರಲಿ ಯಾವಾಗಲೂ ಇಲ್ಲ ಅಂದಿಲ್ಲ. ಈಗ ನಾ ಕೇಳಿದ ತಕ್ಷಣನೇ ಸಡನ್ಲಿ ಒಂದೇನದಂದ್ರೆ ಬೋರ್ ಕೇಳಿದೆವು. ಈಗ ಬೋರಿಗೆ ಆಲ್ರೆಡಿ ಬಂದದ, ಇಲ್ಲೆಲ್ಲದ ನೋಡ್ರಿ ಬೋರು ಎಲ್ಲ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ. ಅವ್ರು ಮಾತು ಕೊಟ್ಟಿದ್ದಕ್ಕೆ ಮಾತು ಮರ್ತಿಲ್ಲ. ಅದು ಮಾತಿನ ಪ್ರಕಾರ ಇವತ್ತು ಬೋರ್ ಅಂದ್ರೆ ಬೋರ್ ಬಂತು. ಆ ರೋಡಿಗೆ ಭೀ ಏನದಂತಂದ್ರೆ ಮನ್ನ ಸಮಸ್ಯೆ ಇತ್ತು, ಕೆಸರದು ಇತ್ತು. ಅದಕ್ಕೆ ನಾ ಹೇಳ್ದೆ ಸಾಬ್ರಿಗೆ ಒಂದು ಲೋಡು ಚಿವರಾದು ಹಾಕ್ಸ್ರಿ, ಜರ ಹೋಗ್ಲಿಕ್ಕೆಲ್ಲ ಸಮಸ್ಯೆ ಅದ, ದೇವಿ ಇದು ಬರ್ತದೆ ಅಂತಂದ್ರೆ. ಮತ್ತು ಅವಾಗಿಂದ ಅವಾಗ ಫರೀದಿಗೆ ಹೇಳಿ ಒಂದು ಗಾಡಿ ಅವಾಗಿಂದ ಇದು ಕಳಿಸಿದ್ರು. ಮತ್ತು ಮುಂದೆ ಬರೋಂಥ ದಿನಗಳಲ್ಲಿ ಅಲ್ಲೊಂದು ಹ್ಯಾಲೋಜನ್ ಹಾಕ್ಸಿನಿ ಅಂದಾರೆ. ಹಾಂ, ನಿಮ್ಮ ಮನೆ ಮುಂದಿನ ಅದೇ ಈಗ ಸದ್ಯ ಏನದಂತಂದ್ರೆ ನೀವು ಯಾವ್ದು ಭೀ ಒಂದು ಪ್ರಾಬ್ಲಮ್ ಇದ್ದೀರ ನೋಡ್ರಿ, ಒಂದು ತಕ್ಲೀಫ್ ಇದ್ರೆ ನಾವು ಹೇಳೋರೆ ಅವ್ರಿಗೂ ಗೊತ್ತಾಯ್ತದ, ಇಲ್ಲಾಂದ್ರೆ ಅವ್ರಿಗೆ ಎಲ್ಲಿ ಗೊತ್ತಾಯ್ತದ. ನೀವು ಭೀ ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಅವ್ರ ಬಲ್ಲಿ ಹೋಗ್ಬೇಕು, ಏನೇ ಕೇಳಬೇಕು, ಏನೇ ಇರಲಿ ಸಮಸ್ಯೆ, ಅಂತ ಸಮಸ್ಯೆದಾಗ ಅವ್ರಿಗೆ ಹೇಳೋರು ಏನದಂತಂದ್ರೆ ಗೊತ್ತಾಯ್ತದ. ಈಗ ನಾವು ಇಲ್ಲೇ ಪಂಚಾಯತ್ ಕಟ್ಟಿ ಮೇಲೆ ಕುಂತು ಪಂಚಾಯತಿ ಮಾಡ್ರ ಅವ್ರಿಗೆ ಏನ್ ಭೀ ಗೊತ್ತಾಗಲ್ಲ. ಈಗ ಅವತ್ತು ನಾವು ಎಲ್ಲರೂ ಕಲ್ತು ಹೋಗಿದ್ದೇವು, ಚಾಯ್ ಕುಡಿದ್ರು, ನಮ್ಗೆಲ್ಲ ಇದು ಮಾಡಿದ್ರು. ಒಂದು ನಾವು ಕೇಳಿನಂತ ಇವತ್ತು ಅದು ಏನ್ ಭೀ ಕೇಳಿದೆ ಬಂದದ ಬೋರು ನೀವು ಎಲ್ಲರದು ಎಲ್ಲಿ ಮನ್ಸದ ಅವ್ರು ಒಳ್ಳೆ ಹಾಕ್ಲತ್ತಾರ. ಏನ್ ನಮ್ಮ ಮನೆ ಮುಂದೆ ನಿಮ್ಮ ಮನೆ ಮುಂದೆ ಅಂತಿಲ್ಲ, ಎಲ್ಲರಿಗೂ ಒಂದು ಸೌಲಭ್ಯ ಕಡೆಯಿಂದ ಸಾರ್ವಜನಿಕರು. ಮತ್ ಈ ಬೋರ್ನು ಏನದಂತಂದ್ರೆ ಕೆಳ ಮಾಡಿಸ್ಬಿಡ್ತೇನೆ. ನವಾಜ್ ಭಾಯ್ ಯಾಗೊತ್ತಿಗೆ ಭೀ ಇವತ್ತಿನ ತನಕ ಯಾರು ಹೋದ್ರು, ಒಂದು ಹುಡುಗ ಹೋದ್ರು ಇಲ್ಲ ಅಂದಿಲ್ಲ. ನಾವು ಒಂದು ಗಣಪತಿ ಪಟ್ಟಿಗೆ ಹೋದ್ರು ಪಾಪ ಅವ್ರ ಇವತ್ತಿಗೆ ಭೀ 11,000 ರೂಪಾಯಿ ನಮ್ಗೆ ಚಂದ ಬರ್ದಾರ. ಯಾವನು 11,000 ರೂಪಾಯಿ ಚಂದ ಬರ್ದಾರೆ. ನೀವು ಯಾವುದೇ ಫಂಕ್ಷನ್ ಕೇಳ್ರಿ, ಗರೀಬರು ಇರಲಿ ಸಾವುಕಾರ ಇರಲಿ, ಅವ್ರಿಗೇನು ಹಿಂಗೆ ಸಿಟ್ಟಂತಿಲ್ಲ, ಎಲ್ಲರ ಬಲ್ ಬರ್ತಾರ ಅವ್ರು. ನಮ್ಗೆ ಮತ್ತು ಹಿಂಗೆ ಕೌನ್ಸಿಲರ್ ಬೇಕಂತ ಎಲ್ಲರೂ ಬೇಡ್ತಾರೆ. ಅದಕ್ಕೆ ಅವ್ರು ನಮ್ಗೆ ಸಿಕ್ಕ್ಯಾರ, ನಮ್ಮ ಪುಣ್ಯ ಅದ, ನಮ್ಮ ಪುಣ್ಯ ಅದ. ಹಾಂ, ಅವ್ರು ಸಿಕ್ಕ್ಯಾರ ಭೀ ನಮ್ಮ ಪುಣ್ಯ ಅದ. ಅವ್ರಿಗೆ ಕನ್ನಡ ತಿಳಿಯಕ್ಕಿಲ್ಲ, ಹೇಳ್ತೀನಿ. ನೀವೇನ್ರ ಮಾತಾಡೋದಿದ್ರು ಭೀ ನೀವು ಹೇಳ್ಬೋದು. ಎರಡು ಮಾತು ಎಲ್ಲ ಕೊಡ್ಲತ್ತಾರ. ಈಗ ಸದ್ದ ನಮ್ಮ ಮನೆ ಮುಂದೆ ಏನದ ಅಂದ್ರೆ ಓಡಾಡ್ಲಕ್ ನಮ್ಗೆ ರೋಡ್ ಇಲ್ಲ. ಈ ಊರ್ ತುಂಬಾ ರೋಡ್ ಇದ್ರೆ ಏನ್ ಬಂತ ನಮ್ಗೆ ಓಡಾಡ್ಲಕ್ಕಿಲ್ಲ. ನಮ್ ಮೊದ್ಲೇ ಟೊಂಕ ಎಲ್ಲ ಕಾಲಿಲ್ಲ, ನೀವು ತೋರಿಸ್ತೀರ ಸರ್. ವಾರ್ಡ್ ನಂಬರ್ 32 ನಮ್ಮ ಕೌನ್ಸಿಲರ್ ಆದಂಥ ಶ್ರೀಮಾನ್ಯ ನವಾಜ್ ಖಾನ್ ಅವರು ನಮ್ಮ ಊರಿಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಥೋಡೆ ನೀರಿನ ಸಮಸ್ಯೆ ಇತ್ತು, ಅದು ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಒಂದು ಥೋಡೆ ಲೈಟಿನ ಸಮಸ್ಯೆ ಭೀ ಇದೆ, ಅದು ಪರಿಹಾರ ಮಾಡಿಕೊಡ್ತಾರೆ ಅಂತ ನಂಗೆ ಭರವಸೆ ಇದೆ. ನಮ್ಮ ಊರಿಗೋಸ್ಕರವಾಗಿ ಅವರು ಸ್ವತಃ ಯಾವುದೇ ಕೆಲಸ ಇದ್ದು ಹೋದರೂ ಮಾಡಿಕೊಡ್ತಾರೆಂಬ ಭರವಸೆ ಒಂದು ನಮ್ಮಲ್ಲಿ ಇದೆ. ಆದ ಕಾರಣ ಯಾವುದೇ ಸಮಸ್ಯೆ ಇದ್ದರೂ ಭೀ ಬಂದು ಅವರು ಪರಿಹಾರ ಕೊಡುವಂಥ ಒಂದು ಆಶ್ವಾಸನೆ ಕೊಡ್ತಾರೆಂಬುದು ಒಂದು ನಂಬಿಕೆ ನನಗೆ ಇದೆ. सबको आज हुगेरी में सबको नमस्ते और आदाब। आज इनको प्रॉब्लम था पानी का, बहुत दिनों से आके बोल रहे थे मेरे को, 1-1.5 महीना पहले आए थे। वो टेंडर में डाल के आज पास करके काम हो गया। हमारे एमएलए साहब का भी शुक्रिया अदा करता हूँ, जो रहीम खान साहब वो जो टेंडर पास करे हैं, जो काम कराए हैं। और हमारे सेकंड काउंसलर नागशेट्टी भूरे, यहाँ के हुगेरी के काउंसलर हैं इन्हों, मैं इनका भी शुक्रिया अदा करता हूँ। सेकंड है हमारे बाद इनुच है यहाँ के। और पूरे लेडीज़ और जेंट्स का सबका मैं शुक्रिया अदा करता हूँ। जय हिंद, जय कर्नाटक।